ಇಸ್ರೇಲ್ ಇರಾನ್ನ ಘನಘೋರ ಕಾಳಗದ ಮಧ್ಯೆ ಸಿಲುಕಿದ ಕನ್ನಡಿಗರು ಅತಂತ್ರವಾಗಿದ್ದಾರೆ. ಯುದ್ಧ ಭೂಮಿಯಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. ಈ ಮಧ್ಯೆ ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಮುಂದಾಗಿದೆ. ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧ ಕನ್ನಡಿಗರಿಗೆ ಸಂಕಷ್ಟ. ತಾಯ್ನಾಡಿಗೆ ವಾಪಸ್ ಬರಲಾಗದೆ ಪರದಾಟ. ಇರಾನ್ ಮತ್ತು ಇಸ್ರೇಲ್ ಯುದ್ಧದಾಹ ಕನ್ನಡಿಗರಿಗೂ ಕಂಟಕ ತಂದಿಟ್ಟಿದೆ. ಮಹಾಯುದ್ಧದ ಕಾಡ್ಗಿಚ್ಚಿನಿಂದ ವಿಮಾನಯಾನ ಕ್ಷೇತ್ರಕ್ಕೂ ಎಫೆಕ್ಟ್ ಆಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಜೀವ ಕೈಯಲ್ಲಿ ಹಿಡಿದು ಕಾಲ ಕಳೀತಿದ್ದಾರೆ. ತಾಯ್ನಾಡಿಗೆ ಮರಳಲಾಗದೆ ಪರದಾಡ್ತಿದ್ದಾರೆ. ದೇವರೇ ಸೇಫ್ ಆಗಿ ವಾಪಸ್ ಹೋದ್ರೆ ಸಾಕಪ್ಪ ಅಂತ ಪರಿತಪಿಸುತ್ತಿದ್ದಾರೆ. ಬೆಂಗಳೂರಿನಿಂದ ದುಬೈ ಪ್ರವಾಸಕ್ಕೆ ಹೋಗಿದ್ದ ಹೊಸಕೆರೆಹಳ್ಳಿ ಸುನಿತಾ ಕುಟುಂಬ ಪರದಾಡ್ತಿದೆ. ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಗಂಡ ಮಗು ಜೊತೆಗೆ ಕ್ಷಣಕ್ಕೂ ಆತಂಕದಲ್ಲೇ ಕಾಲ ಕಳೀತಿದ್ದಾರೆ. ಹೀಗಾಗಿ ರಕ್ಷಣೆ ಮಾಡುವಂತೆ ಅಂಗಲಾಚುತ್ತಿದ್ದಾರೆ. ತುಂಬ ಹೆದರಿಕೆ ಆಯಿತು. ನಮಗೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಸೊ ಅಲ್ಲಿರೋ ಅಫಿಷಿಯಲ್ಸ್ ನಮಗೆಲ್ಲ ಗೈಡ್ ಮಾಡಿ ಸಮಾಧಾನ ಮಾಡಿ ರಾತ್ರಿ ನಮಗೆ ಕ್ಯಾಬ್ ಬುಕ್ ಮಾಡಿಕೊಟ್ಟು ಮತ್ತು ಹೋಟೆಲ್ ಬುಕ್ ಮಾಡಿ ಅಲ್ಲಿಂದ ಅಬುದಾಬಿ ಏರ್ಪೋರ್ಟಿಂದ ಹೋಟೆಲ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಹಾವೇರಿ ಜಿಲ್ಲೆಯ ಕನ್ನವಳ್ಳಿ ಗ್ರಾಮದ ರಾಘವೇಂದ್ರ ಕುಟುಂಬ ಅಬುದಾಬಿಯಲ್ಲಿ ಲಾಕ್ ಆಗಿದೆ. ಮಿಲಿಟರಿ ಕ್ಯಾಂಪ್ ಹತ್ತಿರವೇ ವಾಸವಾಗಿದ್ದಾರಂತೆ. ಹೀಗಾಗಿ ಕ್ಷಿಪಣಿಗಳ ಅಬ್ಬರಕ್ಕೆ ಡೋರ್, ಬಾತ್ರೂಮ್, ಹಾಲ್ ಸೀಲಿಂಗ್ ಕಿತ್ತು ಹೋಗಿವೆ. ಜೀವ ಭಯದಲ್ಲಿ ಹೋಟೆಲ್ಗೆ ಶಿಫ್ಟ್ ಆಗೋದಕ್ಕೆ ಮುಂದಾಗಿದೆ. ಮಧ್ಯಾಹ್ನ ಒಂದು 12:30 1 ಗಂಟೆ ಸುಮಾರಿಗೆ ಇಲ್ಲಿಂದ ಒಂದು ಕ್ಷಿಪಣಿ ಫಾಸ್ಟಾಗಿ ಹೋಗಿ ಆ ಜಾಗದಲ್ಲಿ ಬ್ಲಾಸ್ಟ್ ಆಯಿತು. ಆ ರಭಸಕ್ಕೆ ನಮ್ಮ ಮನೆ ಗ್ಲಾಸ್ ಡೋರ್ ಆಗಿರ್ಬೋದು, ಬಾತ್ರೂಮಲ್ಲಿರೋ ಒಂದು ಫಾಲ್ ಸೀಲಿಂಗ್ ಆಗಿರ್ಬೋದು ಎಲ್ಲ ಏನೋ ಸಿಕ್ಕಾಪಟ್ಟೆ ಸೌಂಡ್ ಮಾಡಿಬಿಡ್ತು. ಅವಾರ್ಡ್ ಫಂಕ್ಷನ್ಗೆ ತೆರಳಿದ್ದ ಶಿವಮೊಗ್ಗ ಉದ್ಯಮಿ ಪ್ರದೀಪ್ ಮತ್ತು ಅವರ ಪತ್ನಿ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ವಿಮಾನ ರದ್ದಾದ ಹಿನ್ನೆಲೆ ಹೋಟೆಲ್ ಒಂದರಲ್ಲಿ ಕಾಲ ಕಳೀತಿದ್ದಾರೆ. ಹೋಟೆಲ್ ಕ್ಲೋಸ್ ಆಗಿರೋದ್ರಿಂದ ಫ್ಲೈಟ್ ರದ್ದಾಗಿದೆ. ಬಟ್ ಏನೂ ಇಲ್ಲ, ಇಲ್ಲಿ ಏನೂ ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ. ಎಲ್ಲ ಆರಾಮಾಗಿದೆ. ನಾವು ಫ್ಯೂಚರ್ ಆಫ್ ಮ್ಯೂಸಿಯಂ ಮುಂದ್ಗಡೆನೇ ಇದ್ದೀವಿ. ಏನೂ ತೊಂದರೆ ಇಲ್ಲ. ಸಹಜವಾಗಿದೆ, ಯಾವುದೂ ಏನೂ ಸಮಸ್ಯೆ ಇಲ್ಲ. ದುಬೈ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಯಾದಗಿರಿಯ ಹೊನಗೇರ ಗ್ರಾಮದ ಸಿದ್ದರಾಮರೆಡ್ಡಿ ಮಾಲಿ ಪಾಟೀಲ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ನಾವು ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ನಮ್ಗಿಲ್ಲಿರೋಕ್ ಭಯ ಆಗ್ತಿದೆ, ದಯವಿಟ್ಟು ನಮ್ಮನ್ನ ಭಾರತಕ್ಕೆ ಕರ್ಸ್ಕೊಳ್ಳಿ ಅಂತ ಅಳಲು ತೋಡ್ಕೊಂಡಿದ್ದಾರೆ. ನಮಗೊಂದು ಭಯದ ಒಂದು ವಾತಾವರಣ, ಇಲ್ಲಿ ಎಲ್ಲ ಪೊಲೀಸರು, ಇಲ್ಲಿ ಮಿಲಿಟರಿ ಎಲ್ಲ ಅಲರ್ಟ್ ಆಗಿದ್ದಾರೆ. ಬಟ್ ಆದರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಒಂದು 3 to 4 days ಬರಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ದುಬೈನಲ್ಲಿ ವಿಶ್ವ ವ್ಯಾಪಾರಸ್ಥರ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ ಹಾಸನದ ಅರಸೀಕೆರೆ ಮೂಲದ ಶಿವು ಲಾಕ್ ಆಗಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಶಾಸಕ ಶಿವಲಿಂಗೇಗೌಡರು ಧೈರ್ಯ ತುಂಬಿದ್ದಾರೆ. ಎಲ್ಲರನ್ನ ಕರೆತರೋಕೆ ಸಿಎಂ ಪ್ರಯತ್ನ ಮಾಡ್ತಿದ್ದು ಸೇಫ್ ಆಗಿ ವಾಪಸ್ ಬನ್ನಿ ಅಂತ ಧೈರ್ಯ ಹೇಳಿದ್ದಾರೆ. ಏನು ದೇವ್ರು ಒಳ್ಳೇದ್ ಮಾಡ್ಲಿ ಸರ್, ಏನು ಇದು ಆಗ್ದಂಗೆ ವಾಪಸ್ ಬನ್ನಿ ಸರ್, ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ಯುದ್ಧದ ಎಫೆಕ್ಟ್ ನೆರೆಯ ಬಹರೇನ್ ದ್ವೀಪಕ್ಕೂ ತಟ್ಟಿದೆ. ನಮ್ಮನ್ನ ರಕ್ಷಣೆ ಮಾಡುವಂತೆ ಮೈಸೂರು ಮೂಲದ ಲಿಂಗರಾಜ್ ಮನವಿ ಮಾಡಿಕೊಂಡಿದ್ದಾರೆ. ನಾನು ಭಾರತದ ಪ್ರಧಾನಿಗಳಿಗೆ ಮನವಿ ಮಾಡೋದೇನು ಅಂತಂದರೆ, ಈಗಾಗಲೇ ಆತಂಕದಲ್ಲಿರತಕ್ಕಂತಹ ಭಾರತೀಯ ಮೂಲದ ಬಹರೇನ್ನಲ್ಲಿ ವಾಸ ಇರತಕ್ಕಂತಹ ಭಾರತೀಯರನ್ನು ಆದಷ್ಟು ಬೇಗನೆ ಸುರಕ್ಷಿತವಾಗಿ ಕರೆಸ್ಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಕುಟುಂಬಸ್ಥರ ಜೊತೆಗೆ ಪ್ರವಾಸಕ್ಕೆ ತೆರಳಿದ್ದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ದುಬೈನಲ್ಲೇ ಸಿಲುಕಿಕೊಂಡಿದ್ದಾರೆ. ವಿಡಿಯೋ ಮಾಡಿ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯಾರು ಆತಂಕಕ್ಕೆ ಒಳಗಾಗೋದು ಬೇಡ, ನಾನು ಸುರಕ್ಷಿತವಾಗಿದ್ದೀನಿ ಎಂದಿದ್ದಾರೆ. ನಾನೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರೂ ಆತಂಕಕ್ಕೊಳಗಾಗೋದು ಬೇಡ, ನಾನು ಸುರಕ್ಷಿತವಾಗಿದ್ದೀನಿ, ನಮ್ಮ ಕುಟುಂಬ ಸುರಕ್ಷಿತವಾಗಿದೆ. ಸದ್ಯ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಕ್ರಮ ವಹಿಸಿದೆ. ಕನ್ನಡಿಗರ ರಕ್ಷಣೆಗಾಗಿ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಭೌಗೋಳಿಕ, ರಾಜಕೀಯ ಉದ್ವಿಗ್ನತೆ ಮತ್ತು ವಿಮಾನಯಾನ ನಿರ್ಬಂಧಗಳಿಂದಾಗಿ ಕನ್ನಡಿಗರು ಹಾಗೂ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಖ್ಯವಾಗಿ ದುಬೈನಂತಹ ಸ್ಥಳಗಳಲ್ಲಿ ಅನೇಕರು ಸಿಲುಕಿಕೊಂಡಿದ್ದಾರೆ. ಹೀಗಾಗಿ ನಮ್ಮ ರಾಯಭಾರಿ ಕಚೇರಿಗಳು ಭಾರತೀಯರ ಮೇಲೆ ನಿಗಾ ಇಡಬೇಕು, ಜೊತೆಗೆ ಸುರಕ್ಷತೆಯ ಮಾರ್ಗದರ್ಶನ ನೀಡಬೇಕು. ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟರೆ ಭಾರತೀಯರನ್ನ ವಾಪಸ್ ಕರೆತರುವ ಕೆಲಸ ಮಾಡಬೇಕು. ಇದಕ್ಕಾಗಿ ವಿಶೇಷ ವಿಮಾನಗಳ ವ್ಯವಸ್ಥೆ ಮಾಡಬೇಕು.
ವಿದೇಶಾಂಗ, ವಿಮಾನಯಾನ ಸಚಿವಾಲಯ, ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯತೆಗಾಗಿ ಟಾಸ್ಕ್ ಫೋರ್ಸ್ ರಚಿಸಬೇಕು. ಹೆಚ್ಚುವರಿ ಹಣ ಪಡೆಯದಂತೆ ಏರ್ಲೈನ್ಸ್ ಕಂಪನಿಗಳಿಗೆ ಸೂಚನೆ ನೀಡಬೇಕು. ಹೆಚ್ಚುವರಿ ಶುಲ್ಕವನ್ನು ರದ್ದು ಮಾಡಿ ಸುರಕ್ಷಿತವಾಗಿ ಮರಳಲು ಕ್ರಮ ಕೈಗೊಳ್ಳಿ. ಖಮೇನಿ ಹತ್ಯೆ ಖಂಡಿಸಿ ಪ್ರೊಟೆಸ್ಟ್, ಆಕ್ರೋಶ. ಇರಾನ್ನ ಲೀಡರ್ ಖಮೇನಿ ಹತ್ಯೆ ಖಂಡಿಸಿ ಶಿವಮೊಗ್ಗದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ನೂರಾರು ಮಂದಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಖಮೇನಿ ಫೋಟೋ ಹಿಡಿದು ಟ್ರಂಪ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ 2ನೇ ದಿನವೂ ಶೋಕಾಚರಣೆ ಮಾಡಲಾಯಿತು. ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿ ಕಂಬನಿ ಮಿಡಿತಿದ್ದಾರೆ. ಖಮೇನಿಯ ಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡಿದವರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದರು. ಅವರೆಲ್ಲರೂ ದೇಶದ್ರೋಹಿಗಳು ಅಂತ ಕಿಡಿಕಾರಿದ್ದಾರೆ. ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡುವಂಥವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕರು. ನಮ್ಗೇನು ಸಂಬಂಧ? ಆರಾಮ ಇದೀರಿ ಭಾರತದಾಗ, ಇರ್ರಿ. ಒಟ್ಟಾರೆ ಇಸ್ರೇಲ್ ಇರಾನ್ನ ಯುದ್ಧದ ದಾಹಕ್ಕೆ ಕನ್ನಡಿಗರು ಒದ್ದಾಡುವಂತಾಗಿದೆ. ಆದಷ್ಟು ಬೇಗ ತಾಯ್ನಾಡಿಗೆ ಸೇಫ್ ಆಗಿ ಬರಲಿ ಅನ್ನೋದು ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.